ಸೀರಿಯಲ್ನಲ್ಲಿ ಸತ್ಯ ಹೇಳ್ತಿದ್ರು ಒಪ್ಪಬಹುದು. ಆದ್ರೆ ಬರೀ ಸುಳ್ಳಿನ ಮೇಲೆ ಸುಳ್ಳು ಕತೆ ಹೆಣೆದು ಅದನ್ನ ಪ್ರೇಕ್ಷಕರ ತಲೆಗೆ ತುಂಬಿಸೋದು ಎಷ್ಟು ಸರಿ ಎಂಬ ಚರ್ಚೆ ಈಗ ಶುರುವಾಗಿದೆ. ಲಕ್ಷ್ಮೀ ನಿವಾಸದಲ್ಲಿ ಜಿರಳ ತಿಂದ ಪ್ರಸಂಗ ನೋಡಿ ವೀಕ್ಷಕರು ಇಂಥದ್ದನ್ನೆಲ್ಲ ತೋರಿಸಬೇಡಿ ಅಂತ ಹೇಳಿದ ಬೆನ್ನಲ್ಲೇ ಮತ್ತೊಂದು ಧಾರಾವಾಹಿ ಮೇಲೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲೂ ಸತ್ಯ ನುಡಿದ ಸಹನಾಗೆ 7 ವರ್ಷ ಕಠಿಣ ಶಿಕ್ಷೆಯಾಗಿದೆ. ಈ ಪ್ರೋಮೋ ರಿಲೀಸ್ ಆಗ್ತಿದ್ದಂತೆ ವೀಕ್ಷಕರು ಕೂಡ ರೊಚ್ಚಿಗೆದ್ದಿದ್ದಾರೆ. ಈ ವಿಚಾರದ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪುಟ್ಟಕ್ಕನ ಮಕ್ಕಳು ರೇಟಿಂಗ್ ರೇಸ್ನಲ್ಲಿ ಮುಂದಿದೆ. ಹಾಗಂತ ತೋರಿಸಿದನ್ನೆಲ್ಲ ವೀಕ್ಷಕರು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಈಗ ಒಂದು ಅಪರಾಧ ಮಾಡಿದ್ರೆ ನ್ಯಾಯಾಲಯದಲ್ಲಿ ಒಂದೇ ದಿನ ತೀರ್ಮಾನ ಆಗಲ್ಲ. ಅದರಲ್ಲೂ ಡಿವೋರ್ಸ್ ಕೇಸ್ಗಂತ ಕೋರ್ಟ್ಗೆ ಹೋದ್ರೆ ಹೀಗೆಲ್ಲ ಶಿಕ್ಷೆ ನೀಡ್ತಾರ ಅನ್ನೋದು ಡೌಟ್ ವೀಕ್ಷಕರದ್ದು. ಧಾರಾವಾಹಿ ಸಿನಿಮಾಗಳು ಅಂದ್ರೆ ಜನರಿಗೆ ಮಾದರಿಯಾಗಬೇಕು, ಇಲ್ಲ ದೌರ್ಜನ್ಯದ ವಿರುದ್ಧ ಹೋರಾಡುವವರಿಗೆ ಪ್ರೇರಣೆಯಾಗಬೇಕು. ಆದ್ರೆ ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಇಲ್ಲ, ಸತ್ಯದ ಮಾರ್ಗದಲ್ಲಿ ನಡೆದವರಿಗೆ ಮಾತ್ರ ಶಿಕ್ಷೆ. ಒಳ್ಳೆಯವರು ಮುಗ್ಧರು ಅನುಭವಿಸುವ ನೋವು ನೋಡಿ ಪ್ರೇಕ್ಷಕರು ರೊಚ್ಚಿಗೆ ಏಳುವಂತೆ ಮಾಡ್ತಿದ್ದಾರೆ. ಅದರಲ್ಲೂ ನ್ಯಾಯ ಕೇಳಲು ಹೋದ ಪುಟ್ಟಕ್ಕನ ಮಗಳು ಸಹನಾಗೆ ಕೋರ್ಟ್ 7 ವರ್ಷಗಳ ಕಾಲ ಶಿಕ್ಷೆ ನೀಡಿದೆ. ಅದು ಕೂಡ ಡಿವೋರ್ಸ್ ಕೇಸ್ನಲ್ಲಿ. ತನ್ನ ಅತ್ತೆ ಕೊಲೆ ಮಾಡಲು ಸಂಚು ಮಾಡಿದಳು ಅಂತ ಸಹನ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಒದಗಿಸುವಲ್ಲಿ ಸಹನ ವಿಫಲವಾಗಿದ್ಲು. ಇದೇ ಕಾರಣ ನೀಡಿ ಕೋರ್ಟ್ಗೆ ಸುಳ್ಳು ಹೇಳಿದಕ್ಕೆ ಸಹನಾಗೆ ಶಿಕ್ಷೆಯಾಗಿದೆ. ಕೋರ್ಟ್ಗೆ ಬೇಕಿರುವುದು ಸಾಕ್ಷ್ಯಾಧಾರಗಳೇ ಎನ್ನುವುದು ಸತ್ಯವೇ. ಆದ್ರೆ ನಿಜ ಜೀವನದಲ್ಲಿ ಹಾಗೆ ಆಗ್ತಿದ್ಯಾ? ಇದೀಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಸದ್ಯದ ಪ್ರೋಮೋ ನೋಡಿದ ಸೀರಿಯಲ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಸೀರಿಯಲ್ಗಳು ಏನು ಹೇಳಲು ಹೊರಟಿವೆ ಅಂತ ಜನ ಪ್ರಶ್ನಿಸ್ತಿದ್ದಾರೆ. ಡಿವೋರ್ಸ್ ಕೇಳಲು ಹೋದಾಕೆ ಬೇರೊಂದು ಕೇಸ್, ಅದು ಸುಳ್ಳು ಕೇಸ್ನಲ್ಲಿ ಶಿಕ್ಷೆ ಕೊಟ್ಟಿರುವುದು ಎಷ್ಟು ಸರಿ ಅಂತ ಫ್ಯಾನ್ಸ್ ಪ್ರಶ್ನಿಸ್ತಿದ್ದಾರೆ. ಸೀರಿಯಲ್ಗಳಿಗೆ ಟ್ವಿಸ್ಟ್ ತರುವುದಕ್ಕಾಗಿ ಏನೇನು ಕತೆಗಳನ್ನು ಹೆಣೆದು ಧಾರಾವಾಹಿಗಳನ್ನೇ ನಿಜ ಎಂದು ನಂಬಿರುವ ಪ್ರೇಕ್ಷಕರ ಮನಸ್ಸಿಗೆ ನೋವು ಮಾಡಬೇಡಿ, ಕೊನೆಗೆ ಯಾವ ಹೆಣ್ಣು ನ್ಯಾಯ ಕೇಳುವ ದನಿ ಎತ್ತದಂತ ಸ್ಥಿತಿಗೆ ತರಬೇಡಿ ಅಂತ ಕಟುವಾಗಿಯೇ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸೀರಿಯಲ್ನಲ್ಲಿ ಹೇಗೋ ಸಹನ ನಿರಪರಾಧಿ, ಆಕೆಯ ಅತ್ತೆಯ ತಪ್ಪಿತಸ್ಥೆ ಅನ್ನೋದು ಕೊನೆಗೆ ತೋರಿಸುವುದು ನಿರ್ದೇಶಕರಿಗೆ ಸುಲಭ. ಆದ್ರೆ ಅದಕ್ಕೂ ಮೊದಲು ನ್ಯಾಯಾಲಯದ ವಿಚಾರದಲ್ಲೂ ಈ ರೀತಿ ಕಟ್ಟುಕತೆ ಕಟ್ಟಿ ವೀಕ್ಷಕರನ್ನ ದಾರಿ ತಪ್ಪಿಸುವ ಪ್ರಯತ್ನ ಬೇಕಾ ಅನ್ನೋದೇ ಸದ್ಯದ ಪ್ರಶ್ನೆ. ನಮಸ್ಕಾರ.